ನಾಪಕ್ಲು ಸಮೀಪದ ಚೆರಿಯಪರಂಬು ಗ್ರಾಮಕ್ಕೆ ತೆರಳುವ ರಸ್ತೆಯ ದುಸ್ಥಿತಿಯಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು ಜನಸಾಮಾನ್ಯರು ನಡೆದಾಡಲು ವಾಹನ ಚಾಲಕರಿಗೂ ಸಮಸ್ಯೆ ಉಂಟಾಗಿದೆ. ಚೆರಿಯಪರಂಬು ಭಾಗದಲ್ಲಿ ಸಾಕಷ್ಟು ಮನೆಗಳಿದ್ದು ಇಲ್ಲಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಶಾಲೆಗಳಿಗೆ ತೆರಳುತ್ತಿದ್ದಾರೆ. ಗ್ರಾಮಸ್ಥರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಪೇಟೆಯನ್ನು ಅವಲಂಬಿಸಿರುವುದು ಅನಿವಾರ್ಯ. ಆದರೆ ಈ ರಸ್ತೆಯಲ್ಲಿ ನಡೆದಾಡುವುದು ತೀರಾ ಸಮಸ್ಯೆಯಾಗಿ ಕಾಡ್ತಾ ಇದೆ. ರಸ್ತೆ ಪೂರ್ತಿ ಗುಂಡಿಮಯವಾಗಿದ್ದು ಗುಂಡಿಗಳಲ್ಲಿ ಕೆಸರು ಮಣ್ಣು ತುಂಬಿಕೊಂಡು ಸಮಸ್ಯೆಗಳ ಸರಮಾಲೆಯನ್ನು ಸೃಷ್ಟಿ ಮಾಡಿದೆ. ಈ ರಸ್ತೆಯಲ್ಲಿ ಖಾಸಗಿ ವಾಹನಗಳು, ಆಟೋಗಳು ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳನ್ನು ಕರೆದೊಯ್ಯಲು ಶಾಲಾ ವಾಹನಗಳು ಕೂಡ ಸಂಚಾರ ಮಾಡ್ತಾ ಇವೆ. ಸೋಮವಾರ ಖಾಸಗಿ ಶಾಲೆಯ ಬಸ್ ಒಂದು ಕೆಸರಿನಲ್ಲಿ ಹೂತು ಸಮಸ್ಯೆ ಉಂಟಾಯಿತು. ಗ್ರಾಮ ಪಂಚಾಯಿತಿ ತುರ್ತಾಗಿ ರಸ್ತೆ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಫುಲ್ಲು ಊತೋಗಿದೆ ಇಲ್ಲಿ ಗಾಡಿ. ನೆನ್ನೆನೇ ಯಾರೋ ಮಣ್ಣು ಹಾಕಿದಂತೆ. ಶಾಲೆ ವಾಹನ ತುಂಬ ಓಡುವಂಥ ರಸ್ತೆ ಇದು. ಒಂದು ದಿವಸ 4-5 ಗಾಡಿ ಬೆಳಿಗ್ಗೆ ಸಂಜೆ ಬರುತ್ತೆ. ನೋಡಿ ಸರ್ ಹೆಂಗಿದೆ ಅಂತ. ಫುಲ್ಲು ಊತೋಗಿದೆ ಗಾಡಿ. ನೋಡಿ, ನಮ್ಮ ಎಕ್ಸೆಲ್ ಸ್ಕೂಲ್ ಬಸ್ ಇಲ್ಲಿ ನಿಂತೋಗಿದೆ. ರೋಡ್ ತುಂಬ ದಿವಸ ಆಯಿತು, ಕಂಪ್ಲೇಂಟ್ ಮಾಡಿದೆ ಎಲ್ಲರಿಗೂ. ಯಾರೂ ಇದು ಗಮನಕ್ಕೆ ಬಂದಿಲ್ಲ ಇನ್ನು. ನೋಡಿ ಹೆಂಗೆ ಆಗಿದೆ ಅಂತ. ತುಂಬ ಮಕ್ಕಳು ಓಡಾಡೋಂಥ ಜಾಗ ಇದು. ಫುಲ್ ಗಾಡಿ ಊತೋಗ್ಬಿಟ್ಟು ತುಂಬ ತೊಂದರೆಯಲ್ಲಿದೆ ಈ ರಸ್ತೆಯಲ್ಲಿ. 2 ಗುಂಡಿ ಇದೆ ಇಲ್ಲಿ. ಕಾಂಕ್ರೀಟ್ ಮಾಡೋಕ್ಕೆ ತುಂಬ ಸತಿ ಹೇಳಿದ್ದೇವೆ.